Hello everyone, welcome to Sanmargaha classes. Let us see question number 5 of chapter Reproduction in Animals. The process of fusion of male and female gametes is ಹಾಗಿದ್ರೆ ಹ್ಯೂಮನ್ ಅಲ್ಲಿ ನಾವು ಮೇಲ್ ಗ್ಯಾಮೆಟ್ಸ್ಗೆ ಏನಂತ ಹೇಳ್ತೀವಿ, ಸ್ಪರ್ಮ್ ಅಂತ ಹೇಳ್ತೀವಿ. ಫಿಮೇಲ್ ಗ್ಯಾಮೆಟಿಗೆ ಓವಮ್ ಅಂತ ಹೇಳ್ತೀವಿ, ಅಥವಾ ಸಮಟೈಮ್ಸ್ ಎಗ್ ಅಂತ ಕೂಡ ಹೇಳಿರ್ತೀವಿ. ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಈಸ್, in sexual reproduction, male and female gametes which are produced in male reproductive system and in female reproductive systems respectively, when that ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್, ಅದರಿಂದ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ದೆನ್ ಎಂಬ್ರಿಯೋ ಫೀಟಸ್ ಈ ತರ ಡೆವಲಪ್ ಆಗ್ತಾ ಹೋಗಿರುತ್ತೆ. ಸೊ ಹಾಗಿದ್ರೆ ನಾವಿಲ್ಲಿ ಈ ಫ್ಯೂಷನ್ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ? ಆಪ್ಷನ್ ಎ ಮೆಟಾಮಾರ್ಫೋಸಿಸ್. ನೋ, ದಿಸ್ ಇಸ್ ರಾಂಗ್. ಮೆಟಾಮಾರ್ಫೋಸಿಸ್ ಅಂದ್ರೆ ಏನು? ಇಲ್ಲಿ ಟ್ಯಾಡ್ಪೋಲ್ ಇರಬಹುದು ಅಥವಾ ಲಾರ್ವಾ ಇರಬಹುದು, ಟ್ರಾನ್ಸ್ಫಾರ್ಮ್ ಆಗೋದು ಅಡಲ್ಟ್ ಆಗಿ, ಅದನ್ನ ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ. ದರ್ ವಿಲ್ ಬಿ ಡ್ರಾಸ್ಟಿಕ್ ಚೇಂಜ್. ಮೆಟಾಮಾರ್ಫೋಸಿಸ್ ಇಸ್ ರಾಂಗ್. ಆಪ್ಷನ್ ಬಿ ಫರ್ಟಿಲೈಸೇಷನ್. ಎಸ್, ಕರೆಕ್ಟ್. ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಆಪ್ಷನ್ ಸಿ ಹೆರಿಡಿಟಿ. ಹೆರಿಡಿಟಿ ಇಸ್ ರಾಂಗ್. ಹೆರಿಡಿಟಿ ಅಂದ್ರೆ ಏನು? ಒನ್ ಜನರೇಷನ್ ಇಂದ ನೆಕ್ಸ್ಟ್ ಆಫ್ ಸ್ಪ್ರಿಂಗಿಗೆ ಅಥವಾ ಪೇರೆಂಟ್ ಇಂದ ಆಫ್ ಸ್ಪ್ರಿಂಗಿಗೆ ಇನ್ಫಾರ್ಮೇಶನ್ ಪಾಸ್ ಆಗೋದನ್ನ ಹೆರಿಡಿಟಿ ಅಂತ ಕರಿತೀವಿ. ಇದಲ್ಲ. ಆಪ್ಷನ್ ಡಿ ವೇರಿಯೇಷನ್. ಈಗ ಇನ್ಫಾರ್ಮೇಶನ್ ಪಾಸ್ ಆಗುವಾಗ ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ಗೆ ಅಲ್ಲಿ ಸಮ್ ವೇರಿಯೇಷನ್ಸ್ ಇರುತ್ತೆ, ಟ್ರೇಟ್ಸ್ ಅಲ್ಲಿ ಇರಬಹುದು ಅಲ್ವಾ, ಅದನ್ನ ವೇರಿಯೇಷನ್ ಅಂತ ಕರಿತೀವಿ. This is also wrong. Therefore, the correct option is option B, fertilization. See, this is egg and this is sperm. Sperm fusing with this egg. ಇದನ್ನ fertilization ಅಂತ ಕರಿತೀವಿ. Thank you.